ಚೂರು ಅಲ್ಲ, ಇದು ಕೂಲಿ ನಗರ ಕ್ವಾರ್ಟರ್ಸ್ ಅಂತ. ಇಲ್ಲಿ ಜನ ದಿನನಿತ್ಯ ಕೂಲಿ ಮಾಡಿದ್ರೇನೆ ಅವ್ರ ಜೀವನ ಮಾಡ್ಕೊಳ್ಳುವಂಥದ್ದು. ಅಂತ ಒಂದು ಬದುಕಿಗೆ ಇವತ್ತು ಬೆಂಕಿ ಬಿದ್ದು ಇಡೀ ಬದುಕು ಅವರೆಲ್ಲರೂ ಪಾಪ ಜನಸಾಮಾನ್ಯರು ಏನಾಗ್ತಿದ್ದಾರೆ ಅಂದ್ರೆ ಜೀವ ಉಳಿದಿದೆ ಆದ್ರೆ ಬದುಕು ಹೊಟ್ಟೋಗಿದೆ ಅಂತ. ಪಾಪ ಅವರೆಲ್ಲರೂ ನೋವು ಅನುಭವಿಸ್ತಾ ಇರೋದು ಜೀವ ಏನಕ್ಕಪ್ಪ ಉಳಿತು ಬದುಕೆ ಹೊಟ್ಟೋದ್ಮೇಲೆ ಅಂತ. ಬದುಕು ಕಟ್ಕೊಡೋ ಅಂತ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಆಗಬೇಕೋ, ಬಡವರಿಗೆ ಏನು ಸಹಾಯ ಆಗಬೇಕೋ, ಈ ರೀತಿ ಅನಾಹುತ ಆದಂಥ ಸಂದರ್ಭದಲ್ಲಿ ಯಾವೆಲ್ಲ ಸಹಾಯ ನೀಡಬೇಕು ಅದನ್ನ ಮಾಡಿಸ್ಕೊಡುವಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಇವರಿಗೆ ಏನು ಸಹಾಯ ಆಗಬೇಕೋ ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಎಕ್ಸ್ ಕಾರ್ಪೊರೇಟರ್ ವೇಲುವಣ್ಣ ಇದ್ದಾರೆ, ನಾರಾಯಣ ಸೋಮಣ್ಣ ಇದ್ದಾರೆ, ಈ ಭಾಗದ ಎಲ್ಲ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಇಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆನೂ ಕೂಡ ಅರೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಯಾರು ಕೂಡ ಅಡುಗೆ ಮಾಡ್ಕೊಡೋ ಸ್ಥಿತಿಲಿ ಇಲ್ಲ, ಮನೆಗಳು ಸುಟ್ಟೋಗಿದ್ದಾವೆ, ಆಚೆಗಡೆ ಮಧ್ಯರಾತ್ರಿಯಿಂದನೂ ಆಚೆ ಇದ್ದಾರೆ. ಸೊ ಅವ್ರಿಗೆ ತಕ್ಷಣದ ಪರಿಹಾರದ ರೀತಿಯಲ್ಲಿ ನಮ್ಮ ಕಡೆಯಿಂದ ಆರ್ಥಿಕವಾಗಿ ಏನು ಸಣ್ಣ ಸಹಾಯ ಆಗುತ್ತೋ ಅದನ್ನು ಮಾಡಿದೀವಿ. ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಹೌದು, ಖಂಡಿತವಾಗ್ಲೂ ತನಿಖೆ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಬಡ ಜನಗಳು ಇರುವಂತದ್ದು. ಯಾರೋ ಪಾಪ ಬಂದು ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ತಾರೆ ಅಂತಂದ್ರೆ ಅವ್ರ ಬದುಕಕ್ಕೆ ಬೆಂಕಿ ಹಚ್ಚದಂಗೆ ಯಾರೇ ಆಗಿರ್ಲಿ, ಅದು ಕಿಡಿಗೇಡಿಗಳು ಬಂದ್ ಮಾಡಿದಾರೋ ಅದೇ ಆಗಿದ್ಯೋ ಅದು ನಮಗೆ ಗೊತ್ತಿಲ್ಲ. ತನಿಖೆ ಆದ ನಂತರನೇ ಗೊತ್ತಾಗುತ್ತೆ. ಸೊ ತನಿಖೆ ಆಗ್ಬೇಕು. ತನಿಖೆ ಆದ ನಂತರ ನಮ್ಗೆ ಏನ್ ವರದಿ ಬರುತ್ತೆ ಅದಕ್ಕೆ ಯಾರಾದ್ರೂ ತಪ್ಪಿತಸ್ಥರಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸರ್ಕಾರದ ವತಿಯಿಂದ ಅವ್ರ ಬದುಕನ್ನ ಕಟ್ಕೊಡೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಅದ್ರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಅವ್ರಿಗೆ ರಿಪೇರಿಗಳನ್ನು ಮಾಡಿಸ್ಕೊಡ್ಬೇಕು. ನಾವು ಜಮೀರ್ ಸರ್ ಅವ್ರನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ, ಇಲ್ಲಿ ಬಂದು ಸ್ಥಳವನ್ನ ನೋಡಿ ಅಂತ ಹೇಳಿ. ಯಾಕಂದ್ರೆ ಇದು ಸ್ಲಮ್ ಬೋರ್ಡ್ಗೆ ಬರುತ್ತೆ. ಸೊ ಅವ್ರನ್ನು ಬಂದು ಬಡವರಿಗೆ ಮನೆ ಕೊಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವತಿಯಿಂದ ಸಾಧ್ಯತೆ ಇದ್ರೆ ದಯಮಾಡಿ ಅವ್ರಿಗೂ ಸಹಾಯ ಮಾಡಿ ಅಂತ ನಾವು ಜಮೀರ್ ಸರ್ ಅವ್ರನ್ನು ಕೇಳ್ಕೊತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.